ಎವ್ರಿವನ್. ಪ್ರಶ್ನೆ ಸಂಖ್ಯೆ 9. ಹಣ್ಣು ಮತ್ತು ಬೀಜವಾಗಿ ಬೆಳವಣಿಗೆ ಹೊಂದುವ ಹೂವಿನಲ್ಲಿರುವ ಭಾಗಗಳು ಕ್ರಮವಾಗಿ. ನೋಡಿ, ನಿಷೇಚನ ಹೊಂದಿದ ನಂತರ ಯಾವ ಒಂದು ಭಾಗ, ಹೂವಿನ ಭಾಗ ಹಣ್ಣಾಗಿ ಬೆಳೆಯುತ್ತೆ ಹಾಗೂ ಬೀಜವಾಗಿ ಬೆಳೆಯುತ್ತೆ? ಕೇಸರ ಮತ್ತು ಅಂಡಾಶಯ. ಕೇಸರ ಹಾಗೂ ಅಂಡಾಶಯ. ಕೇಸರ ಏನಾಗತ್ತೆ, ಅದು ಉದುರಿ ಹೋಗುತ್ತೆ ಅಲ್ವಾ? ಸೊ ಅದು ಯಾವುದೇ ಒಂದು ಹಣ್ಣಾಗಿ ಅದು ಪರಿವರ್ತನೆ ಆಗೋದಿಲ್ಲ. ಅಂಡಾಣು ಮತ್ತು ಅಂಡಾಶಯ. ನೋಡಿ, ಸಾಮಾನ್ಯವಾಗಿ ಅದು ಏನಾಗತ್ತೆ ಅಂದ್ರೆ ಶಲಾಕಾಗ್ರ, ಹಾಗೆ ಇದು ಅಂಡಾಶಯ ಅಲ್ವಾ? ಸೊ ನಿಷೇಚನದ ನಂತರ ಈ ಒಂದು ಭಾಗ ಅಂಡಾಶಯ ಏನಾಗತ್ತೆ, ಅದು ಹಣ್ಣಾಗಿ ಬೆಳೆಯುತ್ತೆ. ಹಾಗೆ ಅಂಡಾಣುಗಳು, ಓವ್ಯೂಲ್ಸ್ ಅಂತ ನಾವೇನು ಕರಿತೇವೆ, ಇದ್ರೊಳಗಿರುವಂತ ಒಂದು ಓವ್ಯೂಲ್ಸ್ಗಳು ಏನಾಗತ್ತೆ, ಅವು ಬೀಜವಾಗಿ ಬೆಳವಣಿಗೆ ಹೊಂದುತ್ತೆ. ಆದ್ರಿಂದ ಸರಿಯಾದ ಉತ್ತರ ಹಣ್ಣು, ಅಂಡಾಶಯ ಹಾಗೂ ಬೀಜವಾಗಿ ಬೆಳೆಯುವಂಥದ್ದು ಅಂಡಾಣು. ಆಪ್ಷನ್ ಸಿ ಸರಿಯಾದ ಉತ್ತರ. ಥ್ಯಾಂಕ್ ಯು.